ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಅಣ್ಣ, ಚೆನ್ನಾಗಿದ್ದೀರಾ? ಓ ಅದ್ಭುತವಾಗಿದ್ದೀನಿ ತಾಯಿ. ಯಾರಮ್ಮ ಮಾತಾಡೋದು? ಅಣ್ಣ ನಾನು ಮೈಸೂರಿಂದ ಅಂತ, ಭವ್ಯ ಅಂತ. ಮೈಸೂರಿಂದ. ಹ್ಞೂ ಅಣ್ಣ. ಹೇಳಮ್ಮ ಅಣ್ಣ ತಾಯಿ. ನೀವ್ ಹೇಳ್ಕೊಟ್ಟಿರೋದು ರಥದಿಂದ ನನ್ಗೆ ಅನುಗ್ರಹ ಆಗೈತೆ ಅಣ್ಣ. ಅಂದ್ರೆ 9 ವಾರದ ವ್ರತವನ್ನು ನಿಮ್ಗೆ ತಿಳಿಸಿಕೊಟ್ಟಿದ್ದೆ, ಇವತ್ತು ಅನುಗ್ರಹ ಆಗಿದೆನಮ್ಮ. ಹ್ಞೂ ಅಣ್ಣ, ಆಗ್ಲೇ 3 ತಿಂಗಳಲ್ಲಿ ಅನುಗ್ರಹ ಆಗಿ ಅಣ್ಣ. 3 ತಿಂಗಳಿಂದ ನಿಮ್ ಕಾಲ್ಗೆ ವೆಯ್ಟ್ ಮಾಡಿ 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 ನನ್ಗೆ ಇವತ್ತು ಕಾಲ್ ಸಿಕ್ಕೈತೆ ಅಣ್ಣ. ಅಯ್ಯೋ ನನ್ ತಾಯಿ. ಅಲ್ಲಮ್ಮ, ನಿನ್ಗೆ ಅನುಗ್ರಹ ಆಗಿ 3 ತಿಂಗಳಾಗಿದೆ. 3 ತಿಂಗಳಾಯ್ತು ಅಣ್ಣ. ಮತ್ತೆ ನೀವು ಡೆಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ರಲ್ಲ ಅಣ್ಣ. ಅಯ್ಯಯ್ಯೋ ಅವಾಗೇನಮ್ಮ? ಹ್ಞೂ ಅಣ್ಣ, ನೀವು ಬ್ಯುಸಿ ಇದ್ದೀನಿ. ಡೆಲ್ಲಿಯಿಂದ ಇದು ಕೇದಾರ್ನಾಥಕ್ಕೆ ಇದೋಯ್ತಾ ಇದ್ದೀನಿ, ಒಂದ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಮಾಡಿ 3 ತಿಂಗಳಿಂದ ಟ್ರೈ ಮಾಡಿ ಮಾಡಿ ಅಣ್ಣ. ಇವತ್ತು ರಾಯರ್ ಅನುಗ್ರಹ, ನೀವು ಅನುಗ್ರಹ, ನಿಮ್ ಫೋನ್ ಸಿಕ್ಕೈತೆ ಅಣ್ಣ. ಒಳ್ಳೇದಾಗ್ಲಿ ತಾಯಿ. ಒಟ್ನಲ್ಲಿ ಅನುಗ್ರಹ, ಏನ್ ಅನುಗ್ರಹ ಐತೆ ಹೇಳಮ್ಮ. ನೀನು ಪವಾಡ ಕೇಳಕ್ ನನಗೆ ಬಹಳ ಖುಷಿ ನನ್ ತಾಯಿ. ಹೇಳಮ್ಮ. ಅಣ್ಣ ನಾನು ನಿಮ್ ಹತ್ರ ಕೇಳಿದ್ರೆ ಹಿಂಗೆ ನಮ್ಗೆ ಸ್ವಲ್ಪ ಸಾಲ ಅಂತೆಲ್ಲ ಹೇಳಿ ರಾಯರು ನಮ್ಗೆ 9 ವಾರ ಮುಗಿದ್ಮೇಲೆ 15 ಲಕ್ಷ ಇದು ಅನುಗ್ರಹ ಮಾಡವ್ರೆ ಅಣ್ಣ. ಅಲ್ಲಮ್ಮ, ನೀವು 9 ವಾರ ವ್ರತವನ್ನು ಮಾಡಿ 9 ವಾರ ಕಂಪ್ಲೀಟ್ ಆದ್ಮೇಲೆ 15 ಲಕ್ಷ ಸಿಕ್ತು ನಿಮಗೆ? 15 ಲಕ್ಷ ಸಿಕ್ತು ಅಣ್ಣ. ಅಯ್ಯಯ್ಯೋ ನನ್ ತಾಯಿ, ಏನಮ್ಮ ನೀನು ಹಿಂಗ್ ಹೇಳ್ತಾ ಇದೀಯಾ? ಹ್ಞೂ ಅಣ್ಣ, ನಮ್ ಮನೆಯವ್ರ ನಮ್ಗೆ ಅದೇ ಜಮೀನ್ ಸ್ವಲ್ಪ ಬಿಡಿಸ್ಕೋಬೇಕಾಗಿತ್ತು, ಬೇರೆಯವ್ರಿಗೆ ಜಮೀನ್ ಮಾಡ್ಬಿಟ್ಟಿದ್ದು ಅಣ್ಣ. ಹಾ ಹಾ ಹಾ. ಅದು ಒಂದ್ 30 ಲಕ್ಷಕ್ ಹೋಗೋ ಜಮೀನ್ ಅವರು ಬರೀ ಒಂದ್ 20 ಲಕ್ಷಕ್ ಬರ್ಸ್ಕೊಬಿಟ್ಟಿದ್ರು ಅಣ್ಣ. ಆದ್ರೆ ಅಗ್ರಿಮೆಂಟ್ ಮಾತ್ರ ಆಗಿತ್ತು. ಆದ್ರೆ ಅವರು ಅಷ್ಟಕ್ಕೆ ಬರೀ 20 ಲಕ್ಷಕ್ಕೆ 30-35 ಲಕ್ಷ ಆಗೋ ಜಮೀನ ಬರೀ 20 ಲಕ್ಷಕ್ಕೆ ಕೊಡಿ ಅಂತ, ಮೇಲ್ 1 ರೂಪಾಯಿನೂ ಕೊಡಲ್ಲ ನಾವ್ ಈಗಿನ ರೇಟ್ಗೆ. 3 ವರ್ಷದಿಂದ ಆಗಿರೋ ಹಿಂದೆ ರೇಟ್ ಮಾತ್ರ ಕೊಡೋದು ಅಂತ ಹೇಳಿದ್ರು ಅಣ್ಣ. ಅದಕ್ಕೆ ನಾವು ನಿಮ್ಗೆ ಫೋನ್ ಮಾಡಿದಾಗ ನನ್ಗೆ 9 ವಾರ ವ್ರತ ಹೇಳ್ಕೊಟ್ರಿ ಅಣ್ಣ. ಹಿಂಗ್ ಮಾಡಿ ಅಮ್ಮ, ಏನಿಲ್ಲ ಅವ್ರು ಬಿಡ್ತಾರೆ ಅಂತ. 9 ವಾರದ ವ್ರತ ಮುಗಿಯೋಷ್ಟೊಳಗೆ ಅಣ್ಣ ಅವರು ನಿಮ್ ಜಮೀನ ನೀವ್ ತಗೋಬಿಡಿ, ನಮ್ ದುಡ್ಡ ನಮಗ್ ಕೊಡಿ ಅಂತ ಅಂದ್ರು ಅಣ್ಣ. ಆಹಾ, ಅಲ್ಲಮ್ಮ ತಾಯಿ, ಎಂತ ಮಾತನ್ನು ಹೇಳಿದಮ್ಮ ನೀನು. ಬೆಳಗ್ಗೆ ನನಗೆ ಖುಷಿ ಆದಂತ ವಿಚಾರನೂ ಹೇಳಿದಲ್ಲ ತಾಯಿ ನೀನು. ಅಣ್ಣ ಅದ್ರಲ್ಲಿ ನಮ್ಮ ಹತ್ರ ನಿಜವಾಗ್ಲೂ 1 ರೂಪಾಯಿನೂ ದುಡ್ಡು ಇರ್ಲಿಲ್ಲ ಅಣ್ಣ. ರಾಯರೇ ಇವಾಗ ಜಮೀನ್ ಮಾಡ್ಸ್ಕೊಳ್ಳಿ ಅಂತಂದ್ರು. ಇವಾಗ 20 ಲಕ್ಷ ರೂಪಾಯಿ, ಅವ್ರು 16.25 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ಬೇಕಾಗಿತ್ತು ಅಣ್ಣ ಅವ್ರಿಗೆ. ನಮ್ಮ ಹತ್ರ 1 ರೂಪಾಯಿನೂ ಇರ್ಲಿಲ್ಲ ಅಣ್ಣ. ಅವಾಗ ಏನಾಯ್ತು ಅಂದ್ರೆ ರಾಯರ ನಮ್ಗೆ ಅನುಗ್ರಹ ಮಾಡಿ ಯಾರೋ ದುಡ್ಡು ಕೊಟ್ರು ಅಣ್ಣ. 15 ಲಕ್ಷ ಕೊಟ್ರು. 1.25 ಲಕ್ಷ ನಾವ್ ಹೆಂಗೋ ಅಡ್ಜಸ್ಟ್ ಮಾಡಿ ಅವ್ರಿಗೆ 16.25 ಲಕ್ಷ ಕೊಟ್ಟಿ ನಮ್ ಜಮೀನ ನಾವ್ ಬಿಡ್ಸ್ಕೊಂಡೋಣ. ರಾಯರ್ ಇದ್ದಾರೆ, 15 ಲಕ್ಷ ರೂಪಾಯಿ ಹೆಂಗೆ ಮಾಡ್ಸಿದಾರೆ ಹಂಗೆ ಸಾಲನು ತೀರ್ಸ. ನಾನು ಏನ್ ಹೇಳಿದ್ದೆ ನಿಮ್ಗೆ, ನೀನು 9 ವಾರ ಮಾಡು ತಾಯಿ. 9 ವಾರ ಮಾಡಿದ ಮೇಲೆ ನೀವೇನ್ ಅಂದುಕೊಂಡಿದ್ದೀರ ಅದೆಲ್ಲ ಆಗುತ್ತೆ. ಯಾಕಂದ್ರೆ ನಿಮ್ಮ ಕರ್ಮಗಳು ಅತಿ ಶೀಘ್ರದಲ್ಲಿ ಮುಕ್ತಿ ಆಗ್ತಾ ಇದೆ. ಮುಕ್ತಿ ಆದ ತಕ್ಷಣ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ನಲ್ಲಮ್ಮ. ಇವತ್ತಾಯ್ತಲ್ಲಮ್ಮ. ಆಯ್ತು ಅಣ್ಣ, ಬಹಳ ಖುಷಿ ಆಯ್ತು. ಅಲ್ಲಮ್ಮ ತಾಯಿ, ಇವಾಗ ಏನ್ ಅನ್ಸುತ್ತಮ್ಮ ರಾಯರ ಬಗ್ಗೆ ಹೇಳಕ್ಕೆ ತಾಯಿ? ಅಯ್ಯೋ ರಾಯರೇ ನಮ್ ಜೀವನ ಅಣ್ಣ. ನಮ್ ಕೊನೆ ಉಸಿರು ಇರೋ ಗಂಟ ರಾಯರ್ ಪಾದ ನಿಮ್ ಪಾದ ಇಬ್ರುನು ಬಿಡಿತಿಲ್ಲ ಅಣ್ಣ. ಅಯ್ಯೋ ನಂದು ಬೇಡಮ್ಮ ತಾಯಿ, ನಾನೊಬ್ಬ ಸಾಧಾರಣವಾದ ಮನುಷ್ಯ ಅಮ್ಮ. ಇಲ್ಲ ಅಣ್ಣ, ರಾಯರು ನಿಮ್ಗೆ ಬರೀ 86 ವರ್ಷ ಅಂತ ಹೇಳೋರೆ. ಇಲ್ಲ ಅಣ್ಣ, 100 ಕಾಲ ಚೆನ್ನಾಗಿ ನಿಮ್ನ ಇಟ್ಟಿರ್ಬೇಕು. ಇನ್ನು 14 ವರ್ಷ ಇನ್ನೂ ಜನಗಳಿಗೆ ಸಹಾಯ ಆಗ್ಬೇಕು ಅಣ್ಣ. ನಿಜ, ನಾನ್ ರಾಯರ ಹತ್ರ ಹಂಗೆ ಬೇಡ್ಕೊತಾ ಇರೋದು. ಅಣ್ಣನ್ಗೆ 86 ವರ್ಷ ಬೇಡ, 100 ವರ್ಷ ಕೊಡಿ. ಅವ್ರು ಇನ್ನೂ 14 ವರ್ಷ ಇದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಸಹಾಯ ಆಯ್ತದೆ, ಅವ್ರಿಂದ ಒಳ್ಳೇದಾಯ್ತದೆ ಅಂತ. ಅಯ್ಯೋ ತಾಯಿ, ಇರ್ಲಿ ಅಮ್ಮ. ಯಾಕಂದ್ರೆ ನೋಡಿಮ್ಮ, ನೀವು ಮನುಷ್ಯರ ಪಾದ, ಇಲ್ಲಿ ನಾನು ಒಬ್ಬ ಸಾಧಾರಣವಾದ ಮನುಷ್ಯ, ಆಯ್ತಮ್ಮ. ಇಲ್ಲಿ ನಾನು ಗುರುಗಳು ಅಲ್ಲ, ದೇವರು ಅಲ್ಲ. ಇಲ್ಲಿ ನನ್ನ ಪಾದ ಹಿಡಿಯುವಂತ ಅವಶ್ಯಕತೆ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನೀವು ರಾಯರ ಪಾದ ಹಿಡೀರಿ, ರಾಯರ್ನ ನಂಬಿ, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ನೀವು ಅಂದುಕೊಂಡಿದ್ದೆಲ್ಲ ಕೆಲಸ ಆಗತ್ತೆ ಅನ್ನುವುದು ನನ್ನ ಕನಸು. ಯಾಕೆ ಕನಸು ನನಸು ಆಗ್ಬಿಟ್ಟಿದೆ ಇವತ್ತು ಎಷ್ಟೋ ಜನಗಳಿಗೆ. ಇವತ್ತು ಕನಸು ಕಂಡಿದ್ದಾರೆ. ಬರೀ ಕನಸು ಕಂಡ್ರೆ ಸಾಲದು, ಕನಸು ಕಂಡ್ರೆ ನನಸು ಆಗೋವರೆಗೂ ಬಿಡಬಾರ್ದು. ಅದಕ್ಕೆ ನೀವು ನನಸು ಆಗ್ಬೇಕು ಅಂದ್ರೆ ರಾಯರ ಪಾದ ಹಿಡೀರಿ. ರಾಯರ ಪಾದ ಹಿಡಿದ್ರೆ ನಿಮ್ಗೆ ಅನುಗ್ರಹ ಆಗುತ್ತೆ.
ನಿಜ ರಾಯರು ಅವರು ಬಂದು ಹೇಳ್ಕೊ ಇದು ಕರೆಕ್ಟ್ ಆಗಿ ತಿಳ್ಸಕ್ ಆಯ್ಕಲ್ಲ ಅಂತ ನಿಮ್ನೆ ರಾಯರ್ ತರ ಇವ್ರೇ ಇವಾಗ 2ನೇ ರಾಯರು ಇವ್ರನ್ನ ಕೇಳಿ ನಿಮ್ಗೆಲ್ಲಾ ಪರಿಹಾರ ಆಯ್ತದೆ ಅನ್ಬಿಟ್ಟು ನಿಮ್ನ ಕಳ್ಸಿರೋದು ಅಣ್ಣ. ಅಯ್ಯೋ ನನ್ ತಾಯಿ ಇರ್ಲಿ, ದೊಡ್ಡ ಮಾತು ತಾಯಿ ನೀವ್ ಹೇಳ್ತಾ ಇರೋದು. ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ನಾನು ಗುರುಗಳಲ್ಲ ದೇವ್ರಲ್ಲ, ನಾನು ನಿಮ್ಮಾಗೆ ಸಾಧಾರಣವಾದ ಮನುಷ್ಯ. ನನಗೆ ಈಗ ಒಂದು ಡೀಲ್ ಇದೆ ಇವಾಗ, ಆಯ್ತಾ? ಆಯ್ತು ಅಣ್ಣ, ಏನ್ ಡೀಲ್ ಹೇಳಿ. ನಿಮ್ಗೆ 15 ಲಕ್ಷ ದುಡ್ಡು ಬಂದಿದೆ ಇವಾಗ, ನಮ್ ಡೀಲ್ ನೀವು ಒಪ್ಕೋಬೇಕು ಇವಾಗ. ಅಣ್ಣ ಆಯ್ತು. ಒಪ್ಕೊಂತೀಯಮ್ಮ? ಅಣ್ಣ. ಏನಮ್ಮ ಏನು ಹಂಗೆ ಸಾಧಾರಣ ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟಲ್ಲಮ್ಮ, ಏನ್ ಡೀಲ್ ಅಂತಂದು ಭಯ ಆಗ್ಲಿಲ್ವೇನಮ್ಮ? ಅಣ್ಣ ನಾವು ಕೇಳ್ದಾಗ ಆಯ್ತು ಆಯ್ತದೆ ಹೋಗಿ ಅಂದಾಗ ನೀವೇನೇ ಕೇಳಿದ್ರು ನಾವು ಇಲ್ಲ ಅನ್ನಕಾಯ್ತದ ಅಣ್ಣ. ನಮ್ ರಾಯರ್ ನಮ್ನ ಕೇಳ್ಬೇಕಾದ್ರೆ ನಾವಿಲ್ಲ ಅನ್ನಕಾಯ್ತದ ಅಣ್ಣ. ಏನಿಲ್ಲಮ್ಮ, ಈಗ ನನಗೆ 2 ಹೋಳಿಗೆ ತುಪ್ಪ ಇದನ್ ಕೊಡ್ಬೇಕು, ಇದೇ ನನ್ ಡೀಲು, ಆಯ್ತಾ? ಅಣ್ಣ ನಿಜ, ನೀವ್ ಕೇದಾರ್ನಾಥ್ ಹೋಗಿದ್ ಬಂದ್ಮೇಲೆ ನಮ್ ಮನೆಗ್ ಬರ್ಲೇಬೇಕು ಅಣ್ಣ. 2 ಅಲ್ಲ, ನೀವ್ ಎಷ್ಟ್ ತಿಂತೀರಾ ಅಷ್ಟು ಅಣ್ಣ. ಇಲ್ಲಮ್ಮ, ನಿಮ್ಮ ಮನೆ ಮಗನ್ ತರ ನನ್ನ ಒಂದು ಅಣ್ಣನೋ ತಮ್ಮನೋ ಮಗನೋ ಅಂತಂದು ಸ್ವೀಕರಿಸ್ಕೊಂತೀರಲ್ಲ, ಅಷ್ಟು ಸಾಕು ನನಗೆ, ಆಯ್ತಮ್ಮ? ಇವಾಗ 9 ವಾರ ಪೂಜೆ ಆಯ್ತು, ಇನ್ನೂ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡ್ಕೊಂತ ಹೋಗ್ಬೇಕು, ಆಯ್ತಮ್ಮ? ನಿಮ್ಮ ಭಕ್ತಿಗೆ ಯಾವತ್ತು ರಾಯರು ನಿಮ್ನ ಯಾವತ್ತು ಕೈ ಬಿಡಲ್ಲ ತಾಯಿ. ರಾಯರ ಪಾದವನ್ನು ಹಿಡಿದು ಬಿಟ್ರೆ ನಿಮ್ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ ಅವರು. ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು, ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ತಾಯಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ಅಣ್ಣ ನಮ್ಗೆ 2 ಗಂಡ್ ಮಕ್ಳು, ಅವ್ರಿಗೆ ಅಚ್ಚುಕಟ್ಟಾಗಿ ಒಳ್ಳೆ ವಿದ್ಯೆ ಬುದ್ಧಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಆಶೀರ್ವಾದ ಮಾಡಿ ಅಣ್ಣ. ಖಂಡಿತ ಒಳ್ಳೇದಾಗ. ಏನಮ್ಮ ಹೆಸರು? ಕುಶಾಲ್ ಸಾನ್ವಿತ್. ಕುಶಾಲ್ ಸಾನ್ವಿತ್. ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತಿಸಬೇಡ ತಾಯಿ, ಎಲ್ಲ ಒಳ್ಳೇದಾಗತ್ತೆ. ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು, ಆಶೀರ್ವಾದ ಮಾಡಿ ನಾವು ಆದಷ್ಟು ಬೇಗ ರಾಯರ್ ಕಲಿಸ್ತಾನೆ ಅಂತ. ಇಲ್ಲ ಇವಾಗ ಆಯ್ತು, ಇವಾಗ ಅತಿ ಶೀಘ್ರದಲ್ಲೇ ಮಂತ್ರಾಲಯಕ್ಕೆ ಹೋಗ್ತೀರಾ ನೀವು. ಆದ್ರೆ ಅಲ್ಲೇ ಅಕ್ಕಪಕ್ಕದಲ್ಲಿ ಮಠಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ರಾಯರ ನೋಡಿ, ಮನುಷ್ಯರ ಪಾದ ಹಿಡಿಯೋದು ಬೇಡ, ರಾಯರ ಪಾದ ಒಂದ್ ಹಿಡಿದು ಬಿಡಿ ನೀವು. ಮನುಷ್ಯರು ಇವತ್ತು ಹಿಂಗೂ ಇರ್ತಾರೆ ಹಿಂಗೂ ಇರ್ತಾರೆ. ನಿಮ್ಮ ಸಂಬಂಧಿಕರೇ ಆಗ್ಲಿ, ನಿಮ್ಮ ಸ್ನೇಹಿತರೇ ಆಗ್ಲಿ, ಇವತ್ತು ನಾನು ಸರಿ ಇಲ್ಲ, ನಿಮ್ಮ ಸಂಬಂಧಿಕರ ಬಗ್ಗೆ ಮಾತಾಡಲ್ಲ, ನಾನು ಸರಿ ಇಲ್ಲ, ಆಯ್ತಮ್ಮ? ನನ್ನನ್ನು ನಂಬೇಡಿ, ಆದ್ರೆ ರಾಯರ ಪಾದವನ್ನು ಮಾತ್ರ ಬಿಡ್ಬೇಡಿ ನೀವು, ಓಕೆನಮ್ಮ? ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.